ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಹೂಗಳ ಲೋಕದಲ್ಲಿ ಅರಳಿದೆ ಬೆಂಗಳೂರಿನ ಮತ್ತೊಂದು ಅದ್ಭುತ ಲೋಕ. ವಿವಿಧ ಬಣ್ಣ, ವಿನ್ಯಾಸ, ಹೂಗಳ ಪರಿಮಳ ಫ್ಲವರ್ ಶೋಗೆ ಕಳೆ ಕಟ್ಟಿದೆ. ಹೂಗಳಿಂದ ಅರಳಿರುವ ಆಕರ್ಷಕ ಕಲಾಕೃತಿಗೆ, ಬಣ್ಣ ಬಣ್ಣದ ಹೂವಿನ ಅಲಂಕಾರಕ್ಕೆ ಫಿದಾ ಆಗ್ತಾ ಇರೋ ಸಿಲಿಕಾನ್ ಸಿಟಿ ಮಂದಿ ಕುಟುಂಬ ಸಮೇತ ಆಗಮಿಸಿ ಫ್ಲವರ್ ಶೋ ಕಣ್ತುಂಬಿಕೊಳ್ತಾ ಇರೋ ಜನ. ಹಾಗಾದ್ರೆ ಈ ಬಾರಿಯ ಫ್ಲವರ್ ಶೋ ಬಗ್ಗೆ ಜನ ಏನಂದ್ರು ಇಲ್ಲಿದೆ ನೋಡಿ. ಬಣ್ಣ ಬಣ್ಣದ ಹೂಗಳಿಂದ ಕಂಗೊಳಿಸಿದ ಫ್ಲವರ್ ಶೋ. ಹೂವಿನ ಕಲಾಕೃತಿಗಳಿಗೆ ಸಿಲಿಕಾನ್ ಸಿಟಿ ಮಂದಿ ಫಿದಾ. ಕುಟುಂಬ ಸಮೇತ ಎಂಜಾಯ್ ಮಾಡ್ತಿರುವ ಜನರು. ಆಹಾ, ಕಣ್ಣು ಹಾಯಿಸಿದಷ್ಟು ಕಣ್ಮನ್ನ ಸೆಳೆಯುವ ಬಗೆ ಬಗೆ ಹೂವುಗಳು, ಎಲ್ಲೆಲ್ಲೂ ಹೂವಿನ ಅಲಂಕಾರ, ಆಕರ್ಷಕ ಕಲಾಕೃತಿಗಳು, ಸುತ್ತ ನೋಡಿದಷ್ಟು ಜನಸಾಗರ. ಎಸ್, ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ನಡೆಯುತ್ತಿರುವ ಫ್ಲವರ್ ಶೋಗೆ ಇಂದು ಹಬ್ಬದ ಕಳೆ ಬಂದಿದೆ. ಫ್ಲವರ್ ಶೋ ನೋಡಲು ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಬಂದು ಹೂವಿನ ಸೌಂದರ್ಯವನ್ನ ಕಣ್ತುಂಬಿಕೊಳ್ತಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಆಗಸ್ಟ್ 6ರಿಂದ ಆಗಸ್ಟ್ 17ರವರೆಗೆ ಫಲಪುಷ್ಪ ಪ್ರದರ್ಶನ ನಡೆದಿದೆ. 220ನೇ ಫಲಪುಷ್ಪ ಪ್ರದರ್ಶನದಲ್ಲಿ ಗಂಗರ ಸಾಮ್ರಾಜ್ಯದ ವೈಭವದ ಥೀಮ್ ಇಟ್ಕೊಂಡು 1000 ವರ್ಷಗಳ ಇತಿಹಾಸವನ್ನ ಅನಾವರಣಗೊಳಿಸೋ ಕೆಲಸವನ್ನ ತೋಟಗಾರಿಕೆ ಇಲಾಖೆ ಮಾಡಿದೆ. ವಿಶೇಷವಾಗಿ ಬೇಗೂರಿನ ನಗರೇಶ್ವರ ದೇವಾಲಯ, ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಮೂರ್ತಿ, ತಲಕಾಡಿನ ದೇವಾಲಯ, ಚಾವುಂಡರಾಯ ಬಸದಿ ಇನ್ನಿತರ ಗಂಗಾ ಸಾಮ್ರಾಜ್ಯದ ವೈಭವವನ್ನ ಅನಾವರಣಗೊಳಿಸಲಾಗಿದೆ. $34 ಲಕ್ಷ ಹೂಗಳನ್ನ ಬಳಕೆ ಮಾಡಲಾಗಿದ್ದು, ಅದರಲ್ಲೂ 15 ಲಕ್ಷ ಹೂಗಳನ್ನ ಲಾಲ್ಬಾಗ್ನಲ್ಲೇ ಬೆಳೆದು ಪ್ರದರ್ಶನಕ್ಕೆ ಇಡಲಾಗಿದೆ. 3 ತಿಂಗಳಿನಿಂದ ತೋಟಗಾರಿಕೆ ಇಲಾಖೆ ಸಿಬ್ಬಂದಿ ತಯಾರಿ ಮಾಡಿದ್ದಾರೆ. ಅಮೆರಿಕ, ಇಂಡೋನೇಷ್ಯಾ ಸೇರಿ 4 ದೇಶಗಳಿಂದ 10 ಲಕ್ಷಕ್ಕೂ ಹೆಚ್ಚು ಹೂಗಳು ಬಂದಿದೆ. ಅದೇ ರೀತಿ ಬೇರೆ ಬೇರೆ ರಾಜ್ಯಗಳಿಂದಲೂ ಹೂವುಗಳನ್ನ ತರಿಸಿಕೊಂಡಿದ್ದಾರೆ. ಇವತ್ತು ವೀಕೆಂಡ್ ಆಗಿರೋದ್ರಿಂದ ಅಂದಾಜು 40,000ಕ್ಕಿಂತಲೂ ಹೆಚ್ಚು ಜನ ಫ್ಲವರ್ ಶೋ ನೋಡಕ್ಕೆ ಬಂದಿದ್ರು. ಈ ಗಂಗಾ ಸಾಮ್ರಾಜ್ಯರದು ಮುಖ್ಯವಾಗಿ ಯಾವಾಗ ಆಯ್ಕೆ ಮಾಡಿದ್ದಾರೆ ಸರ್ಕಾರದವರು ಅಂದರೆ, ನಮ್ಮ ಕನ್ನಡವನ್ನು ನಾಡಿದ ಮೊದಲ ರಾಜವಂಶಗಳಲ್ಲಿ ಗಂಗಾ ವಂಶರು ಸಹ ಮೊದಲನೇರು. ಕ್ರಿಸ್ತಶಕ 325-45 ವರ್ಷದಿಂದ 10ನೇ 11ನೇ ಶತಮಾನದವರೆಗೂ ಸುಮಾರು 650 ವರ್ಷಗಳ ಕಾಲ ಆಡಿದ್ದಾರೆ. ಮತ್ತು ಇದರಲ್ಲಿ ಪ್ರಮುಖವಾಗಿ ಅವರು ನಮ್ಮ ನಾಡು, ನುಡಿ, ಶಿಲೆ, ಶಿಕ್ಷಣಕ್ಕೆ, ನೀರಾವರಿಗೆ, ಕೃಷಿಗೆ ಆದ್ಯತೆ ಕೊಟ್ಟಿದ್ರು. ಮಕ್ಕಳಿಗೂ ಕರ್ನಾಟಕದ ಇತಿಹಾಸದ ಬಗ್ಗೆ ಹೇಳೋದಕ್ಕೆ ಒಳ್ಳೆಯ ಅವಕಾಶ ಸಿಕ್ಕಿತು. ಕುಟುಂಬದವರ ಜೊತೆ ಬಂದಿದ್ದೀವಿ, ತುಂಬಾ ಸಂತೋಷ ಆಗ್ತಾ ಇದೆ ಅಂತ ಸಾರ್ವಜನಿಕರು ತಮ್ಮ ಖುಷಿಯನ್ನ ಹೇಳ್ಕೊಂಡ್ರು. ಯಾಕಂದರೆ ಮಕ್ಕಳ ಜೊತೆ, ಫ್ಯಾಮಿಲಿ ಜೊತೆ ಬಂದಿದ್ವಿ. ಗಂಗರು ಅಂದರೆ ಹೇಗಿದ್ರು, ಏನು ಗಂಗಾ ಡೈನಿಸ್ಟಿ ಹೇಗಿತ್ತು ಅನ್ನೋದನ್ನ ನಮ್ಮ ಮಕ್ಕಳಿಗೆ ಈಗಿಂದಲೇ ತಿಳಿಸ್ಬೋದು. ಅಂದರೆ ಕರ್ನಾಟಕದ ಗತವೈಭವವನ್ನು ಅತ್ಯುತ್ತಮವಾಗಿ ಬಿಂಬಿಸಿದ್ದಾರೆ. ಅದರಲ್ಲಿ ಮಕ್ಕಳಿಗೆ ಮುದ ನೀಡುವ ರೀತಿಯಲ್ಲಿ ಹೂಗಳನ್ನೆಲ್ಲ ಇಟ್ಟು ತುಂಬ ಖುಷಿ ಆಯಿತು. ಹೂವು ಅರಳಿದ್ರೆ ಮನಸ್ಸು ಅರಳುತ್ತೆ ಅನ್ನೋ ಮಾತಿದೆ. ಬೆಂಗಳೂರಿನ ಈ ಫ್ಲವರ್ ಶೋ ಅದನ್ನೇ ಮತ್ತೊಮ್ಮೆ ಸಾಬೀತು ಮಾಡ್ತಿದೆ. ಬಣ್ಣ ಬಣ್ಣದ ಹೂಗಳ ನಡುವೆ ಒಂದಷ್ಟು ಸಮಯ ಕಳೆಯುತ್ತಾ ಪ್ರಕೃತಿಯ ಸೌಂದರ್ಯವನ್ನ ಕಣ್ತುಂಬಿಕೊಳ್ಳುತ್ತಿರುವ ಬೆಂಗಳೂರಿಗರಿಗೆ ಈ ಫ್ಲವರ್ ಶೋ ನಿಜಕ್ಕೂ ವೀಕೆಂಡ್ ಟ್ರೀಟ್ ಆಗಿದೆ. ಪ್ರಗತಿಗೌಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.